ಹಾಯ್ ನಮಸ್ತೆ, ವೆಲ್ಕಮ್ ಟು ಆರ್ ಜಿ ವ್ಲಾಗ್ಸ್. ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಗಿಣ್ಣು ಮಾಡೋದು ಅಂತ ನೋಡ್ಕೊಂಬರೋಣವಾ? ಬನ್ನಿ. ಹಾಗಿದ್ರೆ ಮೊದಲು ಗಿಣ್ಣು ಹಾಲು ಬರುತ್ತೆ. ಆ ಹಾಲು 1 ಲೀಟ್ರ್ ಇದೆ ಇದು, ಮತ್ತು ಬೆಲ್ಲ ಮತ್ತು ಏಲಕ್ಕಿ 4. ಈ 3 ಐಟಮಲ್ಲಿ ನೀವು ಸೂಪರಾಗಿರೋ ಗಿಣ್ಣು ಮಾಡ್ಬೋದು. ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದರೆ, ಬೆಲ್ಲನ ಫಸ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಬನ್ನಿ. ಈಗ ಬೆಲ್ಲನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಏಲಕ್ಕಿನ ಪುಡಿ ಮಾಡೋಣ. ಒಂದು 4 ಏಲಕ್ಕಿ ಹಾಕ್ತಿದ್ದೀನಿ. ಈ ಏಲಕ್ಕಿ ಚೆನ್ನಾಗಿ ನೈಸಾಗಿ ಪುಡಿ ಆಗೋಕ್ಕೆ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುಟ್ಟೋಣ. ಏಲಕ್ಕಿನ ಚೆನ್ನಾಗಿ ನೈಸಾಗಿ ಕುಟ್ಟಬೇಕು. ಗಿಣ್ಣು ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಒಂದ್ಸಲ ಮಾಡಿ ಕೇಕ್ ಥರ ಕಟ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಏಲಕ್ಕಿ ಪುಡಿ ಮಾಡಿದ್ದೀನಿ. ಈಗ ಹಾಲಿದೆ ಅಲ್ವಾ, ಈ ಗಿಣ್ಣದ ಹಾಲಿಗೆ ನಾವು ಬೆಲ್ಲ ಮತ್ತು ಏಲಕ್ಕಿನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಿಮ್ಮ ಹತ್ರ ಗಿಣ್ಣದ ಹಾಲು ಇಲ್ಲ ಅಂತ ಅಂದರೆ ಅಂಗಡಿಯಲ್ಲಿ ರೆಡಿ ಪೌಡ್ರ್ ಸಿಗುತ್ತೆ. ಆ ರೆಡಿ ಪೌಡ್ರ್ ಆದರೂ ಸರಿ, ಇಲ್ದಿದ್ರೆ ಗೀಬು, ಗಟ್ಟಿ ಗೀಬು ಅಂತ ಸಿಗುತ್ತೆ. ಅದನ್ನು ನೀವು 1 ಲೀಟ್ರ್ ಹಾಲಿಗೆ ಒಂದು 5 ಸ್ಪೂನ್ ಹಾಕಿ ಮಾಡ್ಕೋಬೋದು. ಈಗ ಏಲಕ್ಕಿ ಮತ್ತು ಬೆಲ್ಲನ ಆ್ಯಡ್ ಮಾಡ್ತೀನಿ. ನೀವು ನೋಡ್ಕೊಂಡು ಬೆಲ್ಲ, ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಆ್ಯಡ್ ಮಾಡಿ ಈಗ ನಾನು 1 ಲೀಟ್ರ್ ಹಾಲಿಗೆ ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು ಕೈಯಲ್ಲೇ. ಸ್ಪೂನಲ್ಲೂ ಕಲಿಸ್ಬೋದು, ಆದರೆ ಕೈಯಲ್ಲಿ ಚೆನ್ನಾಗಿ ಕಲಿಸುತ್ತೆ. ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಕಲಸಿ ಇದನ್ನು ಆಮೇಲೆ ಸೋಸಬೇಕು. ಈಗ ಚೆನ್ನಾಗಿ ಕಲಸಿರೋ ಹಾಲು ಬೆಲ್ಲ ಎಲ್ಲ ಚೆನ್ನಾಗಿ ಹಾಕಿ ಕಲಿಸಿದ್ದೀನಿ. ಇದನ್ನು ಈಗ ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ. ಸಮವಾದ ಪಾತ್ರೆ ಇರಬೇಕು. ಈಗ ನಾನು ಜಲ್ಡಿ ಹಾಕಿ ರೆಡಿ ಇಟ್ಟಿದ್ದೀನಿ. ಇದಕ್ಕೆ ಈಗ ಸೋಸ್ಕೊಳ್ಳೋಣ. ನೋಡಿ, ಈಗ ಕರೆಕ್ಟಾಗಿ 1 ಲೀಟ್ರ್ ಹಿಡಿಯುತ್ತೆ ಪಾತ್ರೆ. ಏಲಕ್ಕಿ ಬೀಜ, ಸಿಪ್ಪೆ ಎಲ್ಲ ಬಂದಿದೆ. ಹಾಗೆ ಬೆಲ್ಲದಲ್ಲಿರೋ ಕಲ್ಲು ಮಣ್ಣು ಎಲ್ಲ ಬಂದಿದೆ. ಈಗ ಚೆನ್ನಾಗಿ ಈ ಥರ ಸಮವಾದ ಪಾತ್ರೆಯಲ್ಲಿ ಹಾಲನ್ನ ಸೋಸ್ಕೊಂಡು ಈಗ ಇದನ್ನು ರೆಡಿ ಇಟ್ಕೋಬೇಕು. ಒಂದು ಪಾತ್ರೆನ ಇವಾಗ ಬಿಸಿಗಿಡೋಣ. ಈಗ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಮಧ್ಯ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಸ್ವಲ್ಪ ಬಿಸಿ ಆದಮೇಲೆ ನಾವು ಈಗ ನೀರು ಸ್ವಲ್ಪ ಬಿಸಿ ಆಗ್ತಿದೆ ಅಲ್ವಾ, ಬಿಸಿ ಆದಮೇಲೆ ಈ ಪಾತ್ರೆನ ಅದರಲ್ಲಿ ಇಟ್ಟು ಹವೆ ಒಳಗೆ ಒಂದು 20 ಮಿನಿಟ್ ಬೇಯಿಸಿದರೆ ಗಿಣ್ಣು ರೆಡಿ ಆಗುತ್ತೆ. ಈಗ ನೀರು ಚೆನ್ನಾಗಿ ಬಿಸಿ ಆಗ್ತಿದೆ. ಈ ಟೈಮಲ್ಲಿ ನಾವು ಪಾತ್ರೆ ಇಡೋಣ. ಈಗ ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ. ಈಗ ಪ್ಲೇಟ್ ಮುಚ್ಚಿದ್ದೀನಲ್ವ, ಇದ್ರ ಮೇಲೆ ಒಂದು ಭಾರವಾದ ಕಲ್ಲನ್ನು ಇಡ್ತೀನಿ. ಈಗ ಈ ಥರ ರೆಡಿ ಆಗಿದೆ. ಇದಕ್ಕೀಗ ಒಂದು ಪಾತ್ರೆ ಮುಚ್ತೀನಿ. ಈಗ ಈ ರೀತಿ ಗಾಳಿ ಹೋಗದೇ ಇರುವ ಹಾಗೆ ಒಂದು ಪಾತ್ರೆನ ಮುಚ್ಚಿದ್ದೀನಿ. ಈಗ ಒಂದು 20 ಮಿನಿಟ್ ಬಿಟ್ಟರೆ ಗಿಣ್ಣು ರೆಡಿ ಆಗುತ್ತೆ. ನೀವು ಇಡ್ಲಿ ಪಾತ್ರೆ ಇಲ್ದಿದ್ರೂ ಈ ರೀತಿ ಗಿಣ್ಣನ್ನು ಮಾಡ್ಕೋಬೋದು. ಬನ್ನಿ 20 ಮಿನಿಟ್ ಬಿಟ್ಟು ನೋಡೋಣ. ಈಗ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ತಿದ್ದೀನಿ. ಮುಚ್ಚಳ ತೆಗ್ದಿದ್ದೀನಿ, ಕಲ್ಲು ಸುಡ್ತಿದೆ. ಓಕೆನಾ? ಈಗ ಒಂದ್ಸಲ ಪ್ಲೇಟ್ ತೆಗೆದು ಚೆಕ್ ಮಾಡಿ ನೋಡೋಣ. ಈಗ ನೋಡಿ, ಗಿಣ್ಣು ಈ ಥರ ರೆಡಿಯಾಗಿದೆ. ಈಗ ಇದು ಬೆಂದಿದೆಯಾ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಚಾಕುನ ಮಧ್ಯೆ ಇಟ್ಟು ನೋಡಬೇಕು. ಅದು ಅಂಟಿಲ್ಲ, ಇಷ್ಟು ಥರ ನೀಟಾಗಿ ಬಂದಿದೆ ಅಂದರೆ ಗಿಣ್ಣು ಬೆಂದಿದೆ ಅಂತ ಹೇಳಿ. ಈಗ ತಣ್ಣಗಾದಮೇಲೆ ಕಟ್ ಮಾಡಿ ತಿನ್ನೋಣ. ಒಂದು 10 ನಿಮಿಷ ತಣ್ಣಗಾಗಲಿ, ಕಟ್ ಮಾಡಿ ತೋರಿಸ್ತೀನಿ.
ಎಷ್ಟು ಸಾಫ್ಟಾಗಿದೆ. ಟೇಸ್ಟ್ ನೋಡಿ ಇಡೋಣ. ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ.